ಎಂಟ್ರಿ ಬಾಸ್ ಎಂಟ್ರಿ ಮಕ್ಕಳು ಫ್ರಾಕ್ಚರ್ ಆಗಿದೆ ಸರ್, ಕಾಲದು ಮುರಿದ ಮಕ್ಕಳು ಸರ್, ತಂದೆ ತಾಯಿನೂ ಇಲ್ಲ, ಅಜ್ಜಿನೂ ಇಲ್ಲ ಸರ್. ಅವ್ರ ಮನೆ ಇದು ಮಾಡಿ सर कोई भी नहीं है, देखो सर। सर प्लीज सर इनको मदद करो सर, बहुत तकलीफ है सर, बच्चे छोटे ನಾನು ಈಶ್ವರ್ ಖಂಡ್ರೆ ಡಿಸ್ಟ್ರಿಕ್ಟ್ ಆ ದಿವಸನೇ ಮುಖ್ಯಮಂತ್ರಿಗೆ ಮಾತಾಡಿದ್ವಿ, ಹೋಗಿ CMಗೆ ಮಾತಾಡಿದ್ದಾರೆ. ಅವ್ರು 100% ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಫಸ್ಟ್ ಅವ್ರ ಪರಿವಾರಿಗೆ ಹೋಗಿ ನೀವು ಭೇಟಿ ಮಾಡಿರಿ, ಇವತ್ತು ನಾಳೆ ಅದು ಇದು ಆಗಿಬಿಡಲಿ, ಆಮೇಲೆ ಒಂದು ಮೀಟಿಂಗ್ ಮಾಡಿ ನಿಮಗೆ ಕರೆಸಿ ಏನೋ 100% ಮಾಡೋದು ಗ್ಯಾರಂಟಿ. ಈಗ ಅವ್ರ ಮಕ್ಕಳಿಬ್ಬರು ಏನು ಓದಿದ್ರಮ್ಮ? क्या पढ़ के? डिग्री करे, कौन सा? BA DED. ಹುಡುಗರು ಇದ್ದಾರೆ ಸರ್, ಅದರಲ್ಲಿ ಕಿವಿ ಸರಿ ಬರಲ್ಲ, ಅಷ್ಟು ಮ್ಯಾಚೂರ್ಡ್ ಇಲ್ಲ ಸರ್. ದೊಡ್ಡ ಮಗ ನಿಮ್ಗೆ ಏನಾಗ್ಬೇಕು? ಮಕ್ಕಳು ಒಳ್ಳೆ ಆಗ್ಬೇಕು. ಇವ್ರ ಮಗಳಾಗ್ಬೇಕು ಸರ್, ಸುನೀತಾ ಅನ್ನೋರು ಮಗಳಾಗ್ಬೇಕು ಸರ್. ಸಂತೋಷ ಭಗವಂತಂದ್ವಿ ಅಂತ ಮಗಳಿ ಮೊಮ್ಮಗ ಏನಾರ ಈಗ ಮನೆ ಮೇಲೆ ಲೋನ್ ಕೂಡ ಇದೆ ಸರ್, ಬ್ಯಾಂಕಿಂದ ಪ್ರೆಷರ್ ಆಗ್ತದ್ರೆ ಮನೆ ಹರಾಜ್ ಆಗ್ತೀವಿ ಅಂತ ಹೇಳಿ ಅದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಅವ್ರು ಇಲ್ಲಾಂದ್ರೆ ಬೀದಿಗೆ ಬರ್ತಾರೆ ಸರ್ ಹುಡುಗರು. ಮ್ಯಾಚೂರ್ಡ್ ಇಲ್ಲ ಸರ್. ಇವತ್ತು ನಾಳೆ ಒಂದು ಎಲ್ಲ ಇದು ಆಗಲಿ, ವ್ಯವಸ್ಥೆ ಮಾಡಿಸ್ಕೊಟ್ರೆ ನಿಮ್ಮ ಜೊತೆಗೆ ನಾವು ಕರೆಸಿ ಮೀಟಿಂಗ್ ಮಾಡಿ ಅವ್ರಿಗೆ ಏನೇನು ಸಮಸ್ಯೆ ಇದೆ ನೀವು ಹೇಳ್ರಿ. DC ಇರ್ತಾರೆ, ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ, ನಾನು MP ಎಲ್ಲ ಆಫೀಸರ್ಸ್ ಇರ್ತಾರೆ. ಈಗೆಲ್ಲ SP AC ಎಲ್ಲ ಬಂದಿದ್ದಾರೆ. ಯಾರು ನಮ್ಮ ತಹಸೀಲ್ದಾರ್ ಎಲ್ಲ ಬರ್ಕೊಂಡು ರಿಪೋರ್ಟ್ ಮಾಡಿದ್ದಾರೆ. ಇದು ಎಲ್ಲ ರಿಪೋರ್ಟ್ ನಾವು ಬರ್ಕೊಂಡು ಇದು ಆದ್ಮೇಲೆ ಮತ್ತೆ ಮುಖ್ಯಮಂತ್ರಿ ಹತ್ರ ಕುಂತು ನಾವು ಏನೋ ಪರಿಹಾರ ಮಾಡ್ಲಿಕ್ಕೆ, ಈಗ ನಾವು ಇಲ್ಲಿ ಹೇಳ್ಬಾರ್ದು, ಮಾಡೇ ತೋರಿಸ್ಬೇಕಂತ ಸ್ವಲ್ಪ ಸಮಸ್ಯೆ ಇದೆ. ಗೊತ್ತಾದ ತಕ್ಷಣ ಫಸ್ಟ್ ಬಂದಿದ್ದೆ ನಿಮ್ಮ ಹತ್ರ ಸ್ವಚ್ಛಿದ್ರಿ ಇಲ್ಲ, ನಾ ಮಂಗಳೂರಿನಲ್ಲಿದ್ದೇನೆ ಆ ದಿವಸ, ಮತ್ತು ಮಂಗಳೂರಿನಿಂದ ಇಲ್ಲಿ ಬಂದಿದ್ದೆ ಸರ್. ಇಲ್ಲಾಂದ್ರೆ ಹುಡುಗರು ಬೀದಿಗೆ ಬಂದ್ಬಿಡ್ತಾರೆ ಸರ್, ಚಿಕ್ಕ ಹುಡುಗರು ಇದ್ದಾರೆ ಸರ್. ಒಂದು 10ನೇ ಕಾಕನ ಕೈಯಾಗ ಕೊಟ್ಟು ಹೋಗ್ಯಾರ, ಕಾಕ್ ಮಾಡ್ಬೇಕಾ ಇಲ್ಲ ಅವ್ರ ಕಾಕಿ ಮಾಡ್ಬೇಕಾ? ಎಷ್ಟು ಅಣ್ಣ ತಮ್ಮ ಇರ್ತಾರೆ. कितने भाई है? दो भाई। एक ये हो गए, एक है। अब उनका बेटे दो बच्चों को भी नहीं देखा सर। वो हमारे ननंद पेंशन आते थे, सबको एक उसके ऊपर ही खाते थे, उसके ऊपर ही जीते थे सर। पेंशन के ऊपर ही चलता था। ಈಗ ನಮ್ಮ ಅವ್ವರ್ ಬೀಡ್ ಹೋಗದ, ಈಗ ನಾವರ ಪೂರ ರೋಡಿಗೆ ಬಂದಿನಂಗೆ ಅದ. ಸುಮ್ಮನೆ ಹೋಗಿ ಬರ್ಬೇಕು ಒಂದ್ಸರಿ ಅಂತೇಳಿ ಹೋಗಿದ್ದಕ್ಕೆ ಈಗ ಈ ರೀತಿ ಆಗಿದೆ ಸರ್. ನಮ್ದು ಎಲ್ಲಿಗೂ ಹೋಗೋದಿಲ್ಲ ಸರ್. ಇಲ್ಲ, ಈಗ ಏನೇನು ಮುಖ್ಯಮಂತ್ರಿ ಅವ್ರಲಿಂದ ಒಂದು 5 ಲಕ್ಷ ಹೇಳಿದ್ದಾರೆ, ಎಲ್ಲರಿಗೆ 5 ಲಕ್ಷ ಕೊಡ್ತಾರೆ, ಅದು ಒಂದು ಬೇರೆ. ಇನ್ನೂ ಒಂದು 5 ಲಕ್ಷ ಹೈವೇಸ್ ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡ್ತಾರೆ ಅದು ನೋಡ್ತೀವಿ ನಾವು. MP ಅದು ಒಂದು ಮಾಡಿ, ಮತ್ತೆ ನಿಮ್ಮದು ಏನು ಲೋನಿಂದ ಹೇಳಿದ್ದಾರೆ, ಬೇರೆ ಬೇರೆ ಏನು ಸಮಸ್ಯೆ ಇದೆಯಲ್ಲ, ಈಗ ನಾವು ಇದು ಫಸ್ಟ್ ಆಗಿಬಿಡಲಿ. ನೀವು ಕಷ್ಟನಲ್ಲಿ ಈಗ ಅದು ಮಾತಾಡಬಾರ್ದು ಅಂತ ನಾನು ಮಾತಾಡಕೊಂಡಿದ್ದೀನಿ. ಈಗ 2-3 ದಿವಸ ಇದು ಹೋಗಲಿ, ಆಮೇಲೆ ಕುಂತು ಅದೊಂದು ಮಾಡಿ ಸರ್. ಇಲ್ಲ ಮಾಡ್ಸಿ करेंगे. ये बहन, ये बेटी है, दो छोटे बच्चे. ಹುಡುಗರು ಇಬ್ಬರು ಅಲ್ಲೇ ಹಾಸ್ಪಿಟಲ್ದಾಗ ಯಾರ, ಅವ್ರ ಕಾಲು ಮುರಿದು ಒಬ್ಬ ಹುಡುಗಂದು बच्चों को भी पूरा ಆಲ್ರೆಡಿ ನಾನು ಈಶ್ವರ್ ಸಾಬ್ ಆಲ್ರೆಡಿ 4 ಲಕ್ಷ ಕೊಟ್ಟಿದ್ದು ಎಲ್ಲ ಫ್ಲೈಟ್ನಲ್ಲಿ ತರಬೇಕಂತ. ಬಟ್ ಅದು ಸಿಗಲ್ ಹೊಂಟಿದೆ, ಡಾಕ್ಟರ್ ಬಿಡಲ್ ಹೊಂಟಿದ್ದಾನೆ, ಅಷ್ಟು ಸ್ವಲ್ಪ ಸೀರಿಯಸ್ ಇದೆಲ್ಲ. ಒಂದು 3-4 ಮಂದಿ ಫಸ್ಟ್ ತಂದ್ಬಿಡ್ತೀವಿ. ಅದ್ರಾಗಿನ ನಮ್ಮ ಮೊಮ್ಮಗ ಇನ್ನಿಬ್ಬರಾಗಿ ಕಾವೇರಿ ಬಂದಳು, ನನ್ನ ಮೊಮ್ಮಗ ಇನ್ನ ಜರ ಅವನಿಗೆ ಒಬ್ನಿಗೆ ಅಲ್ಲೇ ಇಟ್ಕೊಂಡ್ರು ಸರ್. ಅವನಿಗೆ ಇವ್ರ ಅತ್ತಿನ ಮಗಳು ಬಿ ಅಂತ ಭಗವಾನ್ ಬೋಲ್ಕೆ ಸರ್, ಮೊಮ್ಮಗನೇ ಭಗವಂತ ಅಂತ.
ನೋಡಿ ದೇವರು ಅಲ್ಲಿ ದೇವ್ರ ಸಲುವಾಗಿ ಹೋದ್ರು ದೇವ್ರ ಸಲ ಹೋಗಿ ಜೀವ ಕೊಟ್ಟರು. बहुत अन्याय हो गया सर, बहुत अन्याय हो गया सर। पिंचन के ऊपर इतना लोग खाते थे, एक टाइम खाना खाते थे, एक टाइम भूखे तो रहते थे मगर रहते थे। ಪಿಂಚನ್ ಆತ. ಊರಲ್ಲ ಬಿ ಗರೀಬ್ ಇದು ಮನಿ ಬಿಡ್ಬೇಕಂದ್ರೆ ಬಿ ಕೋರ್ಟ್ಲಿಂದ ಎಲ್ಲ ಆರ್ಡರ್ ಬಂದಿತ್ರಿ. ಬಿಡ್ತೇವಂದು ಆಚಕ ಹೋಗರ್ ಕಿರಾಯಿಲಿಂದಾರ ಇರಾರ ಅಂದು ಇದು ಮಾಡಿದ್ರು. ಈಗ ಅವ್ರ ಮೂಗರ್ ಹೋದ್ರು. ಯಾವ್ದು ಬ್ಯಾಂಕ್ ಯಾವ್ದು ಹೇಳ್ರಿ ಕಂಪ್ಲೇಂಟ್ ಕೊಡಮ್ ನಾಳೆಗೆ ಸಾಬ್ರ ಬಲ್ಲ ಹೇಳ್ಸಿ ಇದು ಮಾಡಮ್. ಮನೆ ಡಿ ಸಿ ಮೇಡಮ್ ಎಲ್ಲ ಹೇಳ್ಯಾರ ಕೀಲಿ ಹಾಕಿ ಹೋಯ್ತೇವ್ ಅದು ಹಾಕಿ ಹೋಯ್ತೇವ್. ಅವ್ರು ಹಂಗೆ ಎಂತ ಇದ್ರೆ ಹೇಳ್ರಿ 5 ಲಕ್ಷ ತಗೊಂಡಿರ್ರಿ. ಅದು ಬಡ್ಡಿ ಹಚ್ಚಿ ಡಬಲ್ 8 ಲಕ್ಷ. ಇಲ್ಲ ಅದು ಎಲ್ಲ ಕ್ಯಾನ್ಸಲ್ ಇದು ಸ್ವಲ್ಪ ಹೋಗ್ಲಿ ಕರೆಂಗೆ ಸೀರಿಯಸ್ ಮಾಡ್ತಾರೆ इससे छोटे भाई है, इससे छोटे भाई है, छोटे 10th के 10th अभी 10th में है अभी। उन्होंने हमारी दीदी हो ना, मैं बहन हूँ उनके। हाँ इधर ही थे सर, 2-3 दिन से इधर ही थे हम लोग। देखने नहीं हो रहा सर ये लोग को, हमको बहुत तकलीफ में है सर ये लोग। पहले से गरीब हालत तो इसमें भगवान ऐसा करके रखा है। ತುಂಬಾ ಲಾಸ್ ಆಗಿದೆ ಸರ್, ಒಂದೇ ಕುಟುಂಬ ಮಾಡರೇ ಹೋಗ್ಯಾರ್ರಿ. ಕರೆಂಗೆ ನಾವು ಮಾಡ್ತೀವಿ. ನಮ್ಮ ಇದು ಸರ್ಕಾರದಿಂದ ಏನಾಗ್ತದೆ ಅದು ಮಾಡ್ಸರಿ. मेरे तरफ से भी मैं कुछ कर रहा हूँ। ये अब 1-2 दिन जरा जान दे बोल के खामोश हूँ। मैं कुछ करता हूँ, करेंगे। हाँ सर ये लड़कों को भी थोड़ा दे दो, कुछ भी नहीं। ये फैमिली ಇವ್ರು ಮಾಡಿದ್ರೆ ಇವ್ರಿಗೆ ಅನ್ನ ಹಾಕ್ಬೇಕಂತ ನೋಡ್ರಿ. कंप्लीट है ಹೈ ಎಜುಕೇಶನ್ ಬಿಲ್ಲ ಸರ್ ನಮ್ಮಲ್ಲಿ ಯಾರು ಈಗ ದುಡ್ಡೇ ಇದ್ದಿಲ್ರಿ, ಓದಿಸಿಲ್ಲ ಏನಿಲ್ಲ. नौकरी लगेंगे डी ग्रुप में। हाँ सर ठीक है वो इसके ऊपर ही चाहे बाहर सब उसका इसको नौकरी लगेंगे, एक ही जगह पर एक को नौकरी लगाते हैं उसको। सर वो पहले फैमिली पेंशन आता था, हाँ। वो फैमिली पेंशन उनको मिलता था, उन्हीं का डेथ हो गया। अब वो फैमिली पेंशन भी बंद हो गया सर। म्यूनसिपालिटी में नहीं तो हॉस्पिटल में काम तो कहीं तो एक जगह लगा था। काम तो सर खाना तो मिलता. ಮಾಡ್ತೀನಮ್ಮ ಎಲ್ಲೋ ನಮ್ಮ DC ಆಫೀಸ್ ನಲ್ಲಿ ಆಗ್ಲಿ ಯಾವುದು ಡಿಪಾರ್ಟ್ಮೆಂಟ್ ಆಗ್ಲಿ ಇವರಿಗೆ ನೌಕರಿ नौकरी करते छोटे छोटे बच्चे सर, बहुत छोटे छोटे आप देखे तो ಇವರೇ ಮಾಡ್ಬೇಕಂತ. ಅವ್ರ ಮಕ್ಕಳಿಗೆ ಇದು ಆಗಿದೆ। हाँ पाँव को लग गया। ये 2 बच्चे ये है ना सर, ये और उन्होंने दोनों भाई है, इनका डेथ हो गया सर। अब इनको फैमिली पेंशन मिलता था, वो भी बंद हो जाता सर। अब खाने के लिए हो जाते सर। बहुत 12 ವರ್ಷನೇ ಅವನರಿ ಸರ್. ಅವ್ನು ಕಾಲ್ ಮುರಿದ, ಒಬ್ಬ ಟೊಂಕ ಇದು ಹೋಗ್ಯದ. ಆಯ್ತಾ ತುಂಬಾ ಡೇಂಜರ್ ಪೂರಾ ಬೆಡ್ ರೆಸ್ಟ್ ಇದೆ ಸರ್ ನಾವು ಈಗ ಮನೆಗೆ ಯಾರು ಬಿ ಇರಲ್ಲ, ಇವನೇ